ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ತಲೆನೋವಾಗಿದೆ ಅನಧಿಕೃತ ಆಸ್ತಿಗಳು. ಅನಧಿಕೃತ ಆಸ್ತಿಗಳಿಂದ ಬರ್ತಿಲ್ಲ ಯಾವುದೇ ತೆರಿಗೆ. 5 ಪಾಲಿಕೆಗಳಲ್ಲಿ ಹಾಗಾದ್ರೆ ಅನಧಿಕೃತ ಆಸ್ತಿಗಳು ಎಷ್ಟಿವೆ ಗೊತ್ತಾ? ಜಿ ಕನ್ನಡ ನ್ಯೂಸ್ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಜಿಬಿಎ ವ್ಯಾಪ್ತಿಯ 30% ಆಸ್ತಿಗಳು ಅನಧಿಕೃತ ಅಂತೆ. ಜಿಬಿಎ ವ್ಯಾಪ್ತಿಯಲ್ಲಿ 9,47,601 ಆಸ್ತಿಗಳಿವೆ. ಅಧಿಕಾರಿಗಳಿಂದಲೇ ಅನಧಿಕೃತ ಆಸ್ತಿಗಳ ಮಾಹಿತಿ ಪ್ರಕಟ ಆಗಿದೆ. ಅನಧಿಕೃತ ಅಂತ ಗೊತ್ತಿದ್ದರೂ ಕೂಡ ಯಾಕೆ ಸುಮ್ಮನಿದ್ದಾರೆ? ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ಅನಧಿಕೃತ ಆಸ್ತಿಗಳಿವೆ ಅಂತೆ. ನಗರ ಬೆಳೀತಾ ಹೋದಂತೆ ಇಲ್ಲಿಗಲ್ ಪ್ರಾಪರ್ಟಿ ಮಾತ್ರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಧಿಕಾರಿಗಳ ಹಣದಾಸೆಗೆ ಅನಧಿಕೃತ ಆಸ್ತಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಿದೆ. ಸ್ಥಳೀಯ ನಗರ ಪಾಲಿಕೆಗೆ ಮಾಹಿತಿಯನ್ನು ನೀಡದೆ ತಲೆ ಎತ್ತುತ್ತಾ ಇವೆ ಅಕ್ರಮ ಆಸ್ತಿಗಳು. ಅನಧಿಕೃತ ಆಸ್ತಿಗಳಿಗೆ ದಂಡ ಕಟ್ಟಿಸಿಕೊಳ್ಳೋರು ಹಾಗಾದರೆ ಯಾರು? ಜಿಬಿಎ ಮುಖ್ಯ ಆಯುಕ್ತರೇ ಇದೇನಾ ನಿಮ್ಮ ಅಧಿಕಾರಿಗಳ ಕಾರ್ಯವೈಖರಿ ಅನ್ನುವಂಥ ಪ್ರಶ್ನೆ ಇದೆ. ಹಾಗಾದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಧಿಕೃತ ಆಸ್ತಿಗಳಿವೆ? ಕೇಂದ್ರ ವಲಯದಲ್ಲಿ 88,000, ಪೂರ್ವ 86,715, ದಕ್ಷಿಣ 1,24,710, ಉತ್ತರ 1,45,100, ಪಶ್ಚಿಮ 1,81,329. ಇದು ಅನಧಿಕೃತ ಆಸ್ತಿಗಳಿದು. ಅಧಿಕಾರಿಗಳ ಹಣದಾಸೆಗೆ ಅನಧಿಕೃತ ಆಸ್ತಿಗಳ ಸಂಖ್ಯೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ನಗರ ಪ್ರತಿ ವರ್ಷ ಬೆಳೀತಾ ಹೋಗುತ್ತೆ. ಹೀಗೆ ನಗರ ವ್ಯಾಪ್ತಿ ಹೆಚ್ಚಾದಂತೆ ಈ ಇಲ್ಲಿಗಲ್ ಪ್ರಾಪರ್ಟಿ, ಅನಧಿಕೃತ ಆಸ್ತಿ ಅನ್ನೋದೇನಿದೆ ಅದು ಕೂಡ ಹೆಚ್ಚಳ ಆಗುತ್ತೆ. ಸ್ಥಳೀಯ ನಗರ ಪಾಲಿಕೆಗಳಿಗೆ, ಸ್ಥಳೀಯ ಆಡಳಿತಗಳಿಗೆ ಮಾಹಿತಿಯನ್ನು ಕೊಡಬೇಕು. ಯಾವುದೇ ಮಾಹಿತಿ ಇರಲ್ಲ. ಅಕ್ರಮ ಆಸ್ತಿಗಳು ತಲೆ ಎತ್ತುತ್ತಾ ಇರುತ್ತೆ. ಮತ್ತೊಂದು ಕಡೆ ಈ ಅನಧಿಕೃತ ಆಸ್ತಿಗಳಂತ ಏನಿರುತ್ತಲ್ಲ ಅದರಿಂದ ದಂಡ ಕಟ್ಟಿಸ್ಕೊಳ್ಬೇಕು. ಯಾರು ಕಟ್ಟಿಸ್ಕೊಳ್ಳೋರು? ಹಾಗಾದರೆ ಅಧಿಕಾರಿಗಳು ಕೂಡ ಕೆಲವೊಂದಿಷ್ಟು ಕಡೆ ಹಣದ ಆಸೆಗಾಗಿ ಹಾಗೆ ಸುಮ್ಮನೆ ಬಿಟ್ಟುಬಿಡ್ತಾರೆ. ಇದರಿಂದ ಏನಾಗುತ್ತೆ? ಅನಧಿಕೃತ ಆಸ್ತಿಗಳು ಹೆಚ್ಚಳ ಆಗೋದ್ರಿಂದ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬರಬೇಕಾದಂತಹ ತೆರಿಗೆ ಏನಿರುತ್ತಲ್ಲ ಅದು ಕುಂಠಿತ ಆಗುತ್ತೆ, ಕಡಿಮೆ ಆಗುತ್ತೆ. ಜಿಬಿಎ ವ್ಯಾಪ್ತಿಯಲ್ಲಿರುವಂಥ ಒಟ್ಟು ಆಸ್ತಿಗಳ ಪೈಕಿ 30% ಅನಧಿಕೃತ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಈ 30% ಅನಧಿಕೃತ ಆಸ್ತಿಗಳಿಂದ ಯಾವುದೇ ತೆರಿಗೆ ಕೂಡ ಸರ್ಕಾರಕ್ಕೆ ಬರೋದಿಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬರೋದಿಲ್ಲ. ಅವು ಅನಧಿಕೃತವಾಗಿಯೇ ಇರ್ತವೆ, ಇಲ್ಲಿಗಲ್ ಆಗೇ ನಡೀತಾ ಇರುತ್ತೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಏನಿದೆ, ಈ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ಅನಧಿಕೃತ ಆಸ್ತಿಗಳಿವೆ ಅಂತ ಹೇಳ್ತಿದ್ದಾರೆ. ಇದು ಅನಧಿಕೃತ ಅಂತಿದ್ದ ಗೊತ್ತಿದ್ರೂ ಕೂಡ ಲೋಕಲ್ ಅಥಾರಿಟಿ ಏನು ಮಾಡ್ತಾ ಇರುತ್ತೆ, ಪಾಲಿಕೆಯವರು ಏನು ಮಾಡ್ತಾ ಇರ್ತಾರೆ, ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿದ್ದೇ ಇದೆ. ಆದರೆ ಇಲ್ಲಿ ಇರ್ತಾ ಇರೋದು ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ, ಲಂಚವನ್ನು ತೆಗೆದುಕೊಂಡು ಬಿಡ್ತಾರೆ, ಹಣದಾಸೆಗೆ ಹಾಗೆ ಬಿಟ್ಟುಬಿಡ್ತಾರೆ. ಅನಧಿಕೃತ ಆಸ್ತಿಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಈ ಅಧಿಕಾರಿಗಳ ಹಣದಾಸೆಯು ಕೂಡ ಅಂತ. ಹೀಗಾಗಿ ಬೆಂಗಳೂರಿನಲ್ಲಿ ಆಗಿರುವಂಥ ಬೆಳವಣಿಗೆ ಇದು. ಜಿ ಕನ್ನಡ ನ್ಯೂಸ್ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ ಇದೆ.